ಹಾಯ್ ಫ್ರೆಂಡ್ಸ್, ನನ್ನ ಮೊದಲನೇ ವಿಡಿಯೋಗೆ ಸ್ವಾಗತ. ಅಯೋಧ್ಯೆ ಶ್ರೀರಾಮನು ಹುಟ್ಟಿ ಬೆಳೆದಂತಹ ಸ್ಥಳ. ಅಯೋಧ್ಯೆ ರಾಮ ಮಂದಿರವನ್ನು ನೆಲಸಮಕ್ಕೆ ಮಾಡಿ ಮಸೀದಿಗಳನ್ನು ಕಟ್ಟಲು ಕಾರಣವೇನು ಹಾಗೂ ಆ ಮಸೀದಿಗಳನ್ನು ಯಾರು ಕಟ್ಟಿದರು ಎಂದು ಈ ವಿಚಾರವನ್ನು ನಮ್ಮ ವಿಡಿಯೋ ಮೂಲಕ ನಿಮಗೆ ತಿಳಿಸಿಕೊಡ್ತೇವೆ. ಅಯೋಧ್ಯೆ ರಾಮ ಮಂದಿರವನ್ನು ಕಟ್ಟುವ ಮುನ್ನ ಅದರ ಹಿಂದೆ ಆದ ವಿಚಿತ್ರ ಘಟನೆಗಳನ್ನು ನಾನಿಂದು ತಿಳಿಸಿಕೊಡ್ತೇನೆ. ರಾಮ ಮಂದಿರವನ್ನು ಅನೇಕ ಬಾರಿ ನಿರ್ಮಿಸಲಾಯಿತು ಮತ್ತು ಅನೇಕ ಬಾರಿ ಕೆಡವಲಾಯಿತು. ಭಗವಾನ್ ಶ್ರೀರಾಮನು ಜಲಸಮಾಧಿಯನ್ನು ತೆಗೆದುಕೊಂಡ ನಂತರ ಅಯೋಧ್ಯೆ ನಗರವು ಕ್ಷೀಣಿಸಲು ಆರಂಭಿಸಿತು. ನಂತರ ಅವನ ಮಗನಾದ ಕುಶನು ಅಯೋಧ್ಯೆಯನ್ನು ಪುನರ್ನಿರ್ಮಿಸಿದನು. ನಂತರ ಕೊನೆಯ ರಾಜನಾದ ಬೃಹದ್ಬಲ ಇದನ್ನು ನೋಡಿಕೊಳ್ಳುತ್ತಿದ್ದನು. ಇನ್ನು ದ್ವಾಪರ ಯುಗಕ್ಕೆ ಬಂದರೆ ಸೂರ್ಯವಂಶದ ಕೊನೆಯ ರಾಜನಾದಂತಹ ಮಹಾರಾಜ ಬೃಹದ್ಬಲನು ಅರ್ಜುನನ ಮಗನಾದ ಅಭಿಮನ್ಯುವಿನ ಕೈಯಲ್ಲಿ ಸಾವನ್ನಪ್ತಾನೆ. ಆದರೆ ಲಭ್ಯವಿರುವ ಎವಿಡೆನ್ಸ್ಗಳ ಪ್ರಕಾರ ಅಯೋಧ್ಯೆ ನಗರವು ತನ್ನ ಮಾನ್ಯತೆಯನ್ನು ಕಳೆದುಕೊಳ್ತಾ ಬರುತ್ತದೆ. ಆದರೆ ಇನ್ನೂ ಕೆಲವು ಇತಿಹಾಸಕಾರರ ಪ್ರಕಾರ ಅಯೋಧ್ಯೆ ರಾಮ ಮಂದಿರವನ್ನು ಚಕ್ರವರ್ತಿ ವಿಕ್ರಮಾದಿತ್ಯನು ನಿರ್ಮಿಸಿದ್ದ ಅಂತ ಹೇಳಲಾಗುತ್ತೆ. ಈ ಬಗ್ಗೆ ಹೇಳಬೇಕಾದ್ರೆ ವಿಕ್ರಮಾದಿತ್ಯನು ವಾಯುವಿಹಾರಕ್ಕೆಂದು ಅರಮನೆಯಿಂದ ಹೊರಬರ್ತಾನೆ. ಅವನು ಸರಾಯು ನದಿಯ ಕೆಳಗೆ ವಿಶ್ರಾಂತಿಯನ್ನು ಪಡೆಯುತ್ತಿರುವಾಗ ಆ ಸಂದರ್ಭದಲ್ಲಿ ಅವನು ಅಯೋಧ್ಯೆ ಕಡೆ ನೋಡಿದಾಗ ಅವನಿಗೆ ಖಾಲಿ ಕಾಡುಗಳು ಮಾತ್ರ ಕಾಣಿಸುತ್ತೆ. ನಂತರ ಅವನು ಶೋಧನೆ ಮಾಡಿದಾಗ ಅದು ರಾಮ ಜನ್ಮಭೂಮಿ ಎಂದು ಋಷಿಮುನಿಗಳು ಅವನಿಗೆ ತಿಳಿಸುತ್ತಾರೆ. ಇಲ್ಲಿ ಬೌದ್ಧ ಧರ್ಮದ 5 ತೀರ್ಥಂಕರು ಜನ್ಮ ಪಡಿತಾರೆ. ನಂತರ ಈ ಸ್ಥಳವನ್ನು ಸಾಕೇತ್ ಎಂಬ ಹೆಸರಿಂದ ಕರೆಯುತ್ತಾರೆ. ಸುಮಾರು 5ನೇ ಶತಮಾನದಲ್ಲಿ ಅಯೋಧ್ಯೆಯು ಬೌದ್ಧ ಧರ್ಮದ ಕೇಂದ್ರವಾಗಿ ಅಭಿವೃದ್ಧಿಗೊಳ್ಳುತ್ತದೆ. ನಂತರ 5 ರಿಂದ 7 ಶತಮಾನಗಳ ಬಳಿಕ ಕನಿಷ್ಠ 20 ಬೌದ್ಧ ದೇವಾಲಯಗಳನ್ನು ಇಲ್ಲಿ ನಿರ್ಮಿಸಲಾಗುತ್ತೆ. ನಂತರ ಕನೌಜ್ ರಾಜ್ಚಂದ್ ಚಕ್ರವರ್ತಿ ವಿಕ್ರಮಾದಿತ್ಯನ ಹೆಸರನ್ನು ತೆಗೆದುಹಾಕಿ ತನ್ನ ಹೆಸರನ್ನು ಬರಿತಾನೆ. ಇನ್ನು ರಾಮಚಂದ್ರ ಪಾಣಿಪತ್ ಯುದ್ಧದಲ್ಲಿ ಸಾವನ್ನಪ್ತಾನೆ. ನಂತರ ಅನೇಕರು ಅಯೋಧ್ಯೆ ಹಾಗೂ ಮಥುರದ ಮೇಲೆ ದಾಳಿ ಮಾಡಿ ದೇವಾಲಯಗಳನ್ನು ನೆಲಸಮ ಮಾಡ್ತಾರೆ. ಆದರೆ 14 ಶತಮಾನದವರೆಗೂ ಅವರಿಗೆ ಯಾವುದೇ ಅಯೋಧ್ಯೆಯ ರಾಮ ಮಂದಿರವನ್ನು ತೆರವಲಿಕ್ಕೆ ಸಾಧ್ಯವಾಗಲಿಲ್ಲ. ಇನ್ನು 14ನೇ ಶತಮಾನದಲ್ಲಿ ಮೊಘಲರು ಆಳ್ವಿಕೆಗೆ ಬರ್ತಾರೆ. ಇವರು ಆಳ್ವಿಕೆ ಬಂದ ನಂತರ ಅಯೋಧ್ಯೆ ರಾಮ ಮಂದಿರದ ಅವನತಿಗೆ ಕಾರಣವಾಗುತ್ತೆ. ಹಿಂದೂ ಹಾಗೂ ಮುಸಲ್ಮಾನರ ನಡುವಿನ ವಾದ ಹಾಗೂ ವಿವಾದಗಳನ್ನು ನೋಡಿ ಭಾರತ ಸರ್ಕಾರವು 2020 ಆಗಸ್ಟ್ 5ರಂದು ರಾಮ ಮಂದಿರ ನಿರ್ಮಾಣದ ಕಾರ್ಯವನ್ನು ಪುನರ್ ಪ್ರಾರಂಭಿಸುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಸಿಗ್ತೇನೆ. ಧನ್ಯವಾದಗಳು.